ಆತ್ಮಾನಂದ ಸ್ವರೂಪಿದೆ. ಆತ್ಮಾನಂದರು ಇದೇ ಗ್ರಾಮದಲ್ಲಿ ಶಿವರಾತ್ರಿ ಕಾರ್ಯಕ್ರಮ ಅಂತೇಳಿ ಏನೇನು ಮಾಡಕ್ ಹೋಗ್ಬೇಡಪ್ಪ. ಶಿವರಾತ್ರಿ ಅಂದ್ಕೂಲೆ ಏನೇನೋ ತಿಳ್ಕೊಂಡು ಹೊರಗೆ ಏನಾರ ಗದ್ದಲ ಮಾಡ್ಕೊಂಡು ಹೋಗುದಾಗ್ತದೆ. ಅದಕ್ಕ ಮಹಾನಿದ್ರಾ ಸಪ್ತಾಹ ಅಂತೇಳಿ ಮಾಡೋಣ ಅಂತೇಳಿ ಇಲ್ಲೇ ಒಂದು ಅದನ್ನ 7 ದಿವಸ ನಡೆಸಿ ಮುಂದ ತಿಂಗಳಗಟ್ಟಲೆ ಇಲ್ಲೇ ಇದ್ದು ಅದರ ಬಗ್ಗೆ ಅದು ಏನ್ ಹೇಳಿದ್ರು ಅದನ್ನ ಏನು ಕೇಳಿದ್ರಿ ನೀವು ಅದನ್ನ ಬರೆದು ತೆಗಿರಿ. ಅದನ್ನ ಮತ್ತ ಅವ್ರ ಮುಂದೆ ಓದಿ ಮತ್ತೆ ಅದ್ರಾಗ ಮತ್ತೆ ಏನೇನು ಸೇರಿಸ್ಬೇಕು ಸೇರಿಸಿ ಆ ಮಹಾನಿದ್ರಾ ಸಪ್ತಾಹ ಅವ್ರು ಹೇಳಿರೋದಿಗೆ ಒಂದು ಪುಸ್ತಕ ಸಣ್ಣ ಅವರ ಪ್ರವಚನದ ಸಂಗ್ರಹವನ್ನ ಏಟು ಮಾಡಿದ್ರು. ಆದ್ರೆ ಮಹಾನಿದ್ರಾ ಸಪ್ತಾಹ ಅದ್ರ ಬಗ್ಗೆ ಅವರು ಹೇಳಿದ್ದು ಬರೀದು ಓದುದು ಹೇಳುದು ಎಲ್ಲ. ಆದ್ರ ಆ ನಿದ್ದೆ ಮಾಡಿದ್ರ ಆ ಆನಂದದೊಳಗೆ ಉಳ್ದಂಗ ಆಗ್ತದೆ. ಆದ್ರೆ ಬರೀದು ಓದುದು ಹೇಳುದು ಮಾಡಿದ್ರೆ ಆ ಆನಂದದ ಅನುಭವ ಆಗುದು ಬಹಳ ಕಠಿಣ ಐತಿ. ಯಾವ ರೀತಿ ಶಿವಾನಂದರು ಅದರ ಬಗ್ಗೆ ಅಂತೂ ಆತ್ಮಾನಂದರು ಬಹಳ ಇದು ನಾಗನೂರು ಮಠ ಇನ್ನೂ ಅಷ್ಟು ದೂರ ಇರ್ತಾನೆ. ಇಲ್ಲಿ ಒಂದು ಗಂಭೀರ ವಾತಾವರಣ ಬಹಳ ಇರ್ತವಾಗ. ಯಾಕಂದ್ರೆ ಯಾವತ್ತೂ ಅವರು ಶಿವಾನಂದರು ಸಮಾಧಿ ಸ್ಥಿತಿಯಲ್ಲಿ ಆ ಮಹಾನಿದ್ರಾ ಸ್ಥಿತಿಯಲ್ಲಿಯೇ ಇರ್ತಿದ್ರು. ಅವರು ಆ ಸ್ಥಿತಿ ಬಹಳ ವರ್ಷ 12 ವರ್ಷಗಟ್ಟಲೆ ಇಲ್ಲಿ ಅದ ಸ್ಥಿತಿ ಒಳಗ ಉಳಿದು ಬಿಟ್ಟಿದ್ರು. ಅವರು ಆ ಕಾಲಕ್ಕೆ ಅವರು ಸೇವಾಗಳನ್ನು ಮಾಡಿದವರು ಅವರವರ ಇಚ್ಛೆಗನುಸಾರವಾಗಿ ಅವರ ಆ ಫಲವನ್ನು ಹೊಂದಿದ್ರು. ಆದ್ರ ನಾವು ಏನ್ ಮಾಡ್ಬೇಕೀಗ? ಅವರು ಹೇಳಿದ ಮಾತುಗಳು ಅದಾವು, ಅವನ್ನೆಲ್ಲ ಆತ್ಮಾನಂದರು ಹೇಳಿದ್ರು, ನಿರಂಜನಪ್ಪರು ಹೇಳಿದ್ರು ಇದೆ. ಆದ್ರ ಈಗ ಇಬ್ರು ಸಮರ್ಥ ಶಿವಾನಂದರು ಹೇಳ್ತಾರೆ, ಬಸವರಾಜ ಪಂಡಿತರು ಹೇಳ್ತಾರ, ದಿನಾಲೂ ಇದೆ ಅದ್ರ ನಡೀತದ. ಆದ್ರೆ ಅದನ್ನ ತಿಳ್ಕೊಂಡು ಅದ್ರಾಗ ಉಳ್ಕೊಳ್ಳಾಕ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.